ಬಾಯ್ ಪಾಪ ಲೈವ್ ಇದೆಯಾ? ಹಾಂ ಹೇಳಿ ಅಣ್ಣ. ದುರ್ಗಾಸ್ಥಳಕ್ಕೆ ನಮ್ಮ ಸ್ನೇಹಿತರ ಜೊತೆಗೆ ಬಂದಿದ್ದು ಅಲ್ಲ, ಒಂದು 2 ಸಾರಿ. ಮೊದಲನೇ ಬಾರಿ ಬಂದಿದ್ದು ಅರ್ಕೆ ಮಾಡ್ಕೊಂಡು ಹೋಗಿದ್ದು. 2ನೇ ಬಾರಿ ಬಂದಾಗ ನಮ್ಮ ಸ್ನೇಹಿತರೆಲ್ಲ ಒಳ್ಳೇದಾಗಿತ್ತು, ನನಗೇನು ಆಗಿರಲಿಲ್ಲ. 500 ಕೇಳಿದೆ ಸ್ವಾಮಿ, ಎಲ್ಲರಿಗೂ ಒಳ್ಳೇದಾಯ್ತು. ಗುರುಗಳು ಬೈದ್ರಾ? ಎಲ್ಲರಿಗೂ ಒಳ್ಳೇದಾಯ್ತು, ನನಗೇನು ಆಗಲಿಲ್ಲ ಸ್ವಾಮಿ ಹಿಂದೆ. ಉಂಡುಂಡು ಮನೆ ಮಲಿಕೊಂಬಿಡು, ಏನು ಕೆಲಸ ಮಾಡಬೇಡ. ನೋಡಿ ಯಾರೋ ಬಂದು ಎಲ್ಲ ಕೆಲಸ ಮಾಡ್ತಾರೆ, ನೀನು ಕೆಲಸ ಮಾಡಿಲ್ಲ ಇದ್ರು. ಸ್ವಾಮಿ ನನ್ನ ಯಾರು ಬಂದು ಕೆಲಸ ಮಾಡಿದ್ರೆ ಅವ್ರು ನಮ್ಮ ಜೊತೆ ಇರೋರು, ಅಲ್ಲಿಂದ ಬಂದಿರೋದು, ಮತ್ತು ಅವ್ರು ಒಳ್ಳೇದಾಯ್ತು, ನನಗೆ ಯಾಕೆ ಒಳ್ಳೇದಾಗಲಿಲ್ಲ ಅಂದೆ. ಜೀವನಕ್ಕೆ ಏನೋ ಒಂದು ದಾರಿ ಕೇಳ್ಕೊ ನೀನು, ಅದಾಗ್ಲ ಇದಾಗ್ಲ ಅಂದ್ರೆ ಆಗ್ಬಿಡ್ತದೆ. ಜೀವನಕ್ಕೆ ಒಂದು ದಾರಿ ಕೇಳ್ಕೊ ಅಮ್ಮನ ಹತ್ರ ಅಂದರು. ಆಯ್ತಮ್ಮ ಅಂತ ನಾನು 500 ಕೈ ಮುಗಿದ್ಬಿಟ್ಟು ಅಮ್ಮನ ಕೈ ಮುಗಿದ್ಬಿಟ್ಟು ಒಂದು ದಾರಿ ಮಾಡ್ಕೊಡಮ್ಮ ಅಂತ ಹೇಳಿ ಬೇಡ್ಕೊಂಡು ಹೋದೆ. ಅದೊಂದು 15 ಸಿಕ್ಕೇನೆ ಒಂದು ಉದ್ಯೋಗದಲ್ಲಿ ಸೆಟ್ಲ್ ಆಗಿದೆ. ಬೈ ಒಳ್ಳೇದಾ? ಬೈದಿದ್ದಕ್ಕೆ ಮೇಲೆ ಉದ್ಧಾರ ಆಗಿದೆ. ಬೈಬೇಕಂತ ನೋಡ್ರಿ ಬೈ ಬೇಜ ನಂಬರಿಗೆ ಬುದ್ಧಿ ಹೇಳ್ಬೋದು. ಹುಡುಗಿ ಬೈದೇ ಇದೆ ಅವ್ರಿಗೆ, ಇಲ್ಲಿಂದ ಹೋಗ್ಬಿಟ್ಟು ಎಲ್ಲ ಬಿಟ್ಟು ಹೊಟ್ಟೆ ಅಂಗಡಿ ಮಾಡ್ಕೊಂಡ್ರೆ ಹೊಟ್ಟೆ ಅಂಗಡಿ ಮಾಡ್ಕೊಂಡು ಅಪ್ಪ ಮಗ ಮಗಳು ಹೊಟ್ಟೆ ಅಂಗಡಿ ಮಾಡಿ ದೂರ ಮಾಡ್ತಾರೆ. ಇವತ್ತು ಹೇಳ್ತಾರೆ ಯಾರು ಹೋಗೋಣ ಬೈದರ್ಗೆ ಉದ್ದಾರ ಯಾರು ಜನ ಬೈತಾರೆ. ಎಷ್ಟೇ ನಿಜ ಬೈಸಿದ್ರಿ? ನೀವೇನ ಬೈಸಿದ್ರಿ? ನಾರಾಯಣ ಅನ್ಕೊಂಡ್ರು. ನಿಮ್ಗೆ ಎಷ್ಟು ವಯಸ್ಸು? 55. 44. ತಮ್ಮ ತಾನೆ ನಿಲ್ಲಿಸಿ. ನೀವು ಯಾರು ಬೇರೆ ಬೈದಿಲ್ಲ? ನೀವು ಬೈದ ಬರಲ್ಲ ಮನೆಯ ಅಮ್ಮ ನಿಮ್ಮ ಬೈಯಲ್ಲಿ ನೀವು ದೊಡ್ಡ ನೀವು ದೊಡ್ಡವ್ರಿಗೆ ನಾವಲ್ಲ. ಭಾಳ ಸಂತೋಷ. ಸರ್ ಬನ್ನಿ, ಎಷ್ಟು ಆಯಾಸ ಕೊಟ್ಟು ಯಾವುದು ಇಷ್ಟಪಡ್ತೀನಿ. ನಾನು 12 ಗಂಟೆಗೆ ಬನ್ನಿ. ನೆಕ್ಸ್ಟ್ ಅಮೌಂಟ್ ನಾನು 12 ಗಂಟೆಗೆ ಬನ್ನಿ. ನೀವು ಯಾವತ್ತು ಥರ ಬನ್ನಿ, ನಾನು ಊಟದ ವ್ಯವಸ್ಥೆ ನಿಮಗೆ ಹೊರಡಿಸ್ತೀನಿ. ನನಗೆ ಇದು ಅದಕ್ಕೂ ಯಾರು ಅನ್ನ ಹಾಕಿದ್ರು ನಾವು ದೇವರು ಹೇಳ್ತಾ ಇರ್ತೀವಿ. ನಾವಲ್ಲ ಭಕ್ತರು, ನಾವಲ್ಲ ದೇವರು, ನೀವೇ ದೇವರು. ದೇವರಷ್ಟು ಮುಖ್ಯ, ಭಕ್ತರು ನಾನೇ ಮಾಡ್ತೀನಿ. ಆಯ್ತು. ಅದೇ ಹೇಳಿದ್ರು ದೇವರಷ್ಟು ಮುಖ್ಯ, ಭಕ್ತರು ಅಷ್ಟೇ ಮುಖ್ಯ. ಭಕ್ತರಿದ್ರೆ ದೇವರು ಗಂಟೆ ಹೊಡೆಯಕ್ಕೆ ನನ್ನ ಕಾಲಾಗಲ್ಲ. ಒಳಗಡೆಗಳು ಅಷ್ಟೇ ನೀವು ಹೊಡೆಯಲೇಬೇಕು, ಹಣ ಹೊಡ್ಕೊಂಡು ಬೈಕಂಡು ಬೈಯೋ ಉದ್ದೇಶ ದುಡ್ಡು ಮಾಡೋಕ್ಕೋಸ್ಕರ ಅಲ್ಲ. ಏನು ಬೈಬೇಕು, ಇದೇ ಶಕ್ತಿ ಕೊಡು, ಇದೇ ಕಾರ್ಯ ಕೊಡು ಅಂತ ದೇವರು ಮಗ ಮನೆ ಮಲ್ಗೇನೆ ಅಂದರೆ ಬಂದು ದೇವರು ಇದೆಯಲ್ಲ ಯಾಕಂದ್ರೆ ಬೈತಾನೆ ಅವ ಇದಕ್ಕೆ ಬರೋರ ಸಜಾ ಆಗ್ಬೇಕಂತ ಭಾಳ ಕಷ್ಟ. ಅದೇನು ಕಷ್ಟ ನೋಡ್ತೀನಪ್ಪ. ಮನೆಗೆ ಮಲ್ಕೊಂಡು ಮಲ್ಕೊಂಡು ಕಷ್ಟ ಅಂದರೆ ನಾನು ನೋಡ್ಕೊಂಡು ನಾನು ಒಪ್ಪೋದು ನೋಡು. ಹುಡುಗ ನಮಗೆ ಡಿಗ್ರಿ ಮಾಡ್ಯಾನ ಮಗ, ಯಾರ ಮತ್ತೆ ಕೇಳಲ್ಲ ಅಂತ. ಯಾಕಮ್ಮ ಮದುವೆ ಮಾಡ್ಬೇಕಂತ ಹೆಂಗೆ ಯಾಕೆ ಕಾಲ್ ಮಾಡ್ತೀರಪ್ಪ? ಕರೆಕ್ಟಾ? ನೀವು ಕೆಲ್ಸಕ್ಕೆ ಹೋಗಲ್ಲ ಅಂದರೆ ಮತ್ತೆ ಮದುವೆ ಮಾಡಿ